ನಮಸ್ಕಾರ ಎಲ್ಲರಿಗೂ. ಇವತ್ತೇ ನಾವು ನಿಮ್ಗೆ ಮದುವೆ ಮನೆ ಶೈಲಿಯ ಮಸ್ತಾಗಿರುವಂತಹ ಮಸಾಲ ಮಜ್ಜಿಗೆಯನ್ನು ತೋರಿಸ್ಕೊಡಕತ್ತೀವ್ರಿ. ನೀವು ಇದನ್ನು ಗಟಗಡ ಅಂಥೇಳಿ ಕುಡಿದ್ರೂ ಅಷ್ಟ ಸಂತೋಷವಾಗಿರ್ತೈತಿ. ಹಂಗೆ ನೀವು ಬೇಕಂದ್ರೆ ಅನ್ನದ ಹಾಕೊಂಡು ತಿನ್ನಾಕೊಂಡು ಅಷ್ಟು ಮಜವಾಗಿರ್ತದೆ ರೀ. ಈ ಒಂದು ಮಸಾಲ ಮಜ್ಜಿಗೆಯನ್ನು ಸುಲಭವಾಗಿ ನಾವು ತೋರಿಸ್ಕೊಡ್ತೀವಿ ಅತಿ ಕಡಿಮೆ ಸಮಯದಾಗ್ರಿ. ಅದಕ್ಕೆ ಮೊದಲು ಚಾನಲ್ ಸಬ್ಸ್ಕ್ರೈಬ್ ಮಾಡಲ್ಲ ಮಾಡಿಬಿಡಿ. ನೋಡಿರಿ, ಇಲ್ಲಿ ಒಂದು 2 ಕಪ್ಪಷ್ಟು ಮಜ್ಜಿಗೆನ ನೀವು ಸ್ವಲ್ಪ ಗಟ್ಟಿದಾವ್ರೆ, ಅದಕ್ಕೆ ನಾವು ಒಂದು 2 ಕಪ್ಪಷ್ಟು ನೀರನ್ನು ಸೇರಿಸಿ ಆಮೇಲೆ ಅದಕ್ಕೆ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಾಕತ್ತೀವಿ. ನೀವು ಮೊಸರಿಂದನೂ ಮಜ್ಜಿಗೆ ಕಡ್ದು ಮಾಡ್ಕೊಳ್ಬೋದು ರೀ. ಅದನ್ನು ಈ ರೀತಿ ಬಿಟ್ರೆ ಇದ ಕಡ್ಗೋಲ್ ತೊಗೊಂಡು ಚಂದಂಗೆ ಈ ಕಡೆ ರೀ ಒಂದು ಸ್ವಲ್ಪ ಗಾರ ಅನಿಸಿದ್ರಿ ಅಂತಂದ್ರೆ ಆಗಿಬಿಡ್ತೈತಿ. ಅದು ಆದ ನಂತರ ಈ ಮಸಾಲ ಮಜ್ಜಿಗೆಗೆ ಭಾಳ ಮಸ್ತ್ ಫ್ಲೇವರ್ ಬರಬೇಕು ಅಂತಂದ್ರೆ ಜೀರಿಗೆ ಏನಿರ್ತಾವ್ರಲ್ಲ, ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆಯನ್ನು ನೀವು ಹುರಿದು ತೊಗೋರಿ. ಚಲೋ ಹೊತ್ತಂಗೆ ಬಿಸಿ ಮಾಡಿ ಅವನ್ನ ಈ ರೀತಿಯಾಗಿ ರೋಸ್ಟ್ ಮಾಡಬೇಕಾಕೈತೆ ರೀ. ಅಂದ್ರನ ಇದ್ರದ್ದೊಂದು ನಾವು ಪೌಡ್ರ್ ಏನು ಮಾಡ್ತೀವ್ರಲ್ಲ, ಅದು ಭಾಳ ಫ್ಲೇವರ್ಫುಲ್ಲಾಗಿ ಬರ್ತೈತೆ ರೀ. ಇಷ್ಟು ಮಾಡಿ ಒಂದು ಕಲ್ಲೊಳಗೆ ಇದನ್ನು ಹಾಕಿ ಚೆಂದಂಗೆ ಅರಿರಿ. ಅರೆದು ಕುಟ್ಟಿ ಪುಡಿ ಮಾಡಿ, ಅಂದ್ರೆ ನೀವು ಮೊದಲು ಜೀರಿಗೆ ಪುಡಿ ಮಾಡಿ ಹಾಕಿದ್ರೆ ಅಂದ್ರೆ ಇದ್ದಿದ್ದು ಪ್ಯಾಕೆಟ್ ಅದು ಇರ್ತೈತಿರಲ್ಲ, ಅದನ್ನ ಹಾಕೋಕ್ಕಿನ ಈ ರೀತಿ ಜೀರಿಗೆಯನ್ನು ನಾವು ಹುರಿದು ಕಲ್ಲೊಳಗೆ ಅರೆದು ಪುಡಿ ಮಾಡಿ ಹಾಕ್ತಿರಲ್ಲ, ಇದು ಭಾಳ ಮಸ್ತಾಗಿ ಸೊಗಸಾಗಿರ್ತೈತೆ ರೀ. ಈಗ ಅದೇ ಕಲ್ಲೊಳಗೆ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ನಾವು ತೊಗೊಂಡಿದ್ದೀವಿ. ಈ ಶುಂಠಿ ಬೆಳ್ಳುಳ್ಳಿ ಜೊತೆ ಒಂದು ಮೆಣಸಿನ್ಕಾಯಿ ಸಣ್ಣ ಕಟ್ ಮಾಡಿ ತೊಗೊಂಡಿದ್ದೀವಿ, ಒಂದು ಮೆಣಸಿನ್ಕಾಯಿ ಅದನ್ನು ನೀವು ಕುಟ್ಟಿ ನೀವು ಹಾಕಿರಿ. ಸ್ವಲ್ಪ ಶುಂಠಿ ಸ್ಟ್ರಾಂಗ್ ಇಟ್ಟಿದ್ರಿ ಅಂತಂದ್ರೆ ಗಂಟ್ಲು ಬರೋಬ್ಬರಿಯಾಗಿ ಹಗರಾಗಿ ಬಿಡ್ತೈತೆ ರೀ, ಅಷ್ಟು ಮಸ್ತ್ ಆಕತಿ. ನೀವು ಹೆಂಗೆ ಬೇಕೋ ಅಲ್ಲಿ ಹೆಚ್ಚ ಕಡಿಮೆ ಮಾಡ್ಕೊಳ್ಬೋದು ರೀ. ಇದನ್ನು ಸ್ವಲ್ಪ ದಮ್ಗೆ ಕುಟ್ಟಿ ಆ ಮಜ್ಜಿಗೆ ಒಳಗೆ ನೀವು ಇದನ್ನು ಸೇರಿಸ್ರಿ. ಅದಾದ ನಂತರ ಇದಕ್ಕೊಂದು ಸಿಂಪಲ್ ಆಗಿರುವಂತಹ ಒಗ್ಗರಣೆ ಕೊಡ್ಬೇಕಂದ್ರೆ ಸಾಂದ್ ಪಾಣ್ಣಾಗ ಸ್ವಲ್ಪ ತುಪ್ಪ ಅನ್ನಕ್ಕೆ ಹಾಕಿಡ್ರಿ. ಎಣ್ಣೆನೂ ಹಾಕ್ಬೋದು, ಅದರ ತುಪ್ಪದಲ್ಲೇ ಚಲೋ ಆಗ್ತದೆ ರೀ. ಮುಂದಕ್ಕೆ ಈ ಕಾದಿರುವಂಥ ತುಪ್ಪದಾಗ ಸಾಸಿವೆಯನ್ನು ಹಾಕಿರಿ. ಸಾಸಿವೆಯನ್ನು ಹಾಕಿದ ನಂತರ ಒಂದು ಈಟ ಇಂಗನ್ನು ನೀವು ಸೇರಿಸ್ರಿ. ಅದಾದ ನಂತರ ಕರಿಬೇವನ್ನು ಹಾಕಿರಿ. ಕರಿಬೇವು ಜೊತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಚಂದಂಗೆ ಇದನ್ನು ಒಗ್ಗರಣೆ ಮಾಡಿ. ಈ ಒಂದು ಒಗ್ಗರಣೆಯನ್ನು ನೀವು ಬರಬರಿಯಾಗಿ ಮಜ್ಜಿಗೆ ಒಳಗೆ ಹಾಕಿ ಚಂದಂಗೆ ಮಿಕ್ಸ್ ಕೊಡ್ಬೇಕು. ನಿಮ್ಗೆ ಆಗಲೇ ಹೇಳಿದ್ನಲ್ಲ, ಇದನ್ನು ನೀವು ಆರಾಮಾಗಿ ಹಂಗೆ ಮಾಡ್ಕೊಂಡು ಕುಡಿಬೋದು ರೀ. ಇಲ್ಲ ಅನ್ನದ ಜೊತೆ ತಿಂತೇನೆ ಅಂತಂದ್ರೆ ಭಾಳ ಮಸ್ತ್ ಅನಿಸ್ತೈತೆ ರೀ. ನಿಮ್ಗೆ ಇಲ್ಲಿ ಐಸ್ ಕ್ಯೂಬ್ಸನ್ನು ನಾವು ಹಾಕಿ ತೋರ್ಸಕತ್ತೀವಿ. ನೀವು ಆ ಫ್ರಿಜ್ದಾಗಿಟ್ಟು ತಂಪು ಮಾಡ್ಬೋದು ರೀ, ಎಲ್ಲ ಮಣ್ಣಿನ ಪಾತ್ರೆ ಒಳಗಿಟ್ಟು ಅಲ್ಲಿ ಸಹ ತಂಪು ಮಾಡ್ಬೋದು ರೀ. ಅಥವಾ ಈ ರೀತಿ ಐಸ್ ಕ್ಯೂಬ್ಸ್ ಹಾಕಿನೂ ತಂಪು ಮಾಡ್ಬೋದು. ತಂಪಾದ ಮಜ್ಜಿಗೆಯನ್ನು ಬಿಸಿಲದಿಂದಾಗ ಮಾಡ್ಕೊಂಡು ಕುಡ್ರಿ, ಭಾಳ ತಂಪಾಗಿ ಅನಿಸ್ತೈತೆ ರೀ ದೇಹಕ್ಕೆ. ಹಂಗೆ ಈ ಒಂದು ಮಸಾಲ ಮಜ್ಜಿಗೆಯನ್ನು ನೀವು ತಪ್ಪಲಾರ್ದ ಟ್ರೈ ಮಾಡಿರಿ. ಈ ರೀತಿಯಾಗಿ ಹೆಂಗೆ ಬಂದಿತ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಾಗ ಹೇಳೋದು ಮರೆಯಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತಾ, ನೆನಪಿರಲಿ ಇದು ಸವಿರ್ಚಿಯ ಸುಬಗು ಅನ್ನದಾತ ಸುಖೀಭವ. ಧನ್ಯವಾದಗಳು, ನಮಸ್ಕಾರ.